ಇವತ್ತಿನ ಕಾರ್ಯಕ್ರಮ ಇಷ್ಟು ನನಗೆ ಕರೆದು ಕೆಲಸ ಕೊಟ್ಟವ್ರು ಮೊದಲನೇ ಕೆಲಸ ಅವ್ರ ಕೈ ಕೆಳಗೆ ಮಾಡಿದ್ದು ನಾನು. ಅದಕ್ಕೆ SJC ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ನನಗೆ ಕಾಂಟ್ರಾಕ್ಟ್ ಲೆಕ್ಚರರ್ ಆಗಿ ತಗೊಂಡು ನಾನು ಇವತ್ತಿಗೂ ಲೆಕ್ಚರರ್ ಆಗಿದ್ದೀನಿ ಅಂದರೆ ಅದು ಅವರೇ ಸ್ಫೂರ್ತಿದಾಯಕವಾಗಿದೆ. ನನ್ನ ಮೊದಲನೇ ಕೆಲಸ ಲೆಕ್ಚರ್, ನಾನು ಇವತ್ತು ಸಹ ಪ್ರಾಧ್ಯಾಪಕನಾಗಿ ಅದೇ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಮುಂದುವರಿತಾ ಇದ್ದೀನಿ. ಹೀಗಾಗಿ ಅದ್ರ ಜೊತೆಗೆ ಚಿದಾನಂದ ಗೌಡರವರು ನಮ್ಮ ಮಾವರು ಸತ್ತ ತಕ್ಷಣ ಅವರ ಕೆಲಸ ಕಾರ್ಯಗಳು ಸಾರ್ವಕಾಲಿಕವಾಗಿ ನಿಲ್ಲಬೇಕು ಅಂತ ಅವರ ಕೆಲವು ಪುಸ್ತಕಗಳನ್ನ ಡಿಜಿಟಲೈಸ್ ಮಾಡೋದಕ್ಕೆ, ಕಂಪ್ಯೂಟರ್ಗೆ ಅಳವಡಿಸೋದಕ್ಕೆ ಒಬ್ಬ ಭಾಷಿಣಿ ಅನ್ನೋ ಸಂಸ್ಥೆಗೆ ರೆಕಮೆಂಡ್ ಮಾಡಿ ಅವರ 20 ಪುಸ್ತಕಗಳನ್ನ ನಾವು ಕಂಪ್ಯೂಟರೈಸ್ ಮಾಡಿಸಿದ್ದೀವಿ. ಮಳಲಿ ವಸಂತ್ ಕುಮಾರ್ ಅವರು ಇವರ ಮಾರ್ಗದರ್ಶನದಲ್ಲಿ, ಚಿದಾನಂದ ಮಾರ್ಗದರ್ಶನದಲ್ಲಿ. ಆದರೆ ನಾನು ಇನ್ನೂ ಮಾರ್ಕೆಟಿಗೆ ಬಿಟ್ಟಿಲ್ಲ. ಅದನ್ನು ಮಾರ್ಕೆಟಿಗೆ ಬಿಡಬೇಕು. ಯಾಕೆಂದರೆ ನಮ್ಮ ಮನಸ್ಥಿತಿ ಮಾರ್ಕೆಟಿಂಗ್ ಮನಸ್ಥಿತಿ ಇಲ್ಲ ಇದುವರೆಗೂ. ಮಾರ್ಕೆಟಿಂಗ್ ಮಾಡಬೇಕು ಅಂದಾಗ ನಾನು ಖಂಡಿತವಾಗ್ಲೂ ಅದು ಮಾರ್ಕೆಟಿಂಗ್ ಮಾಡ್ತೇನೆ. ಅದು 20 ಪುಸ್ತಕ ರೆಡಿ ಇದೆ, ಡಿಜಿಟೈಸ್ ಆಗಿದೆ. ಅದು PDF ಫಾರ್ಮೆಟ್, EPUB ಫಾರ್ಮೆಟಲ್ಲಿದೆ. ಅದಕ್ಕೆ ಮಾರ್ಗದರ್ಶಕರು ಚಿದಾನಂದ ಗೌಡರು ಅವರಿಗೆ ನಮ್ಮ ಮನೆತನದ ಪರವಾಗಿ, ಸಾಹಿತ್ಯ ಪರಿಷತ್ತಿನ ಪರವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದು. ಒಂದು ಸಣ್ಣ ಅಭಿನಂದನೆ. ಇವತ್ತು ಕಾರ್ಯಕ್ರಮ ನಮ್ಮ ಮಾವ ಅವರ ಮಳಲಿ ವಸಂತ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಅತ್ತೆ ಅವರು ಶಾಂತ ಮಳಲಿ ವಸಂತ್ ಕುಮಾರ್ ಆಸೆ ನಮ್ಮ ಮಾವ ಅವರ ಹೆಸರು ದರ್ಶಿ ಸ್ಥಾಪಿಸಬೇಕು. ಅವರ ಹೆಸರಲ್ಲಿ ಒಂದಷ್ಟು ದುಡ್ಡಿಟ್ಟು ವಿಚಾರವಂತರು, ಯುವ ಸಾಹಿತ್ಯ ಹೋರಾಟಗಾರರು, ಯಾರು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಪ್ರಗತಿಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೊಂದು ಪ್ರಶಸ್ತಿ ಅಂದ್ಕೊಂಡಿರುವಂಥ ವರ್ಷ ಆಗಸ್ಟ್ 10ನೇ ತಾರೀಕು ನಮ್ಮ ಮಾವ ಅವ್ರ ಬರ್ತಡೇ, ಅವರ ಹುಟ್ಟುಹಬ್ಬ. ಆ ದಿನದ ಪ್ರಯುಕ್ತವಾಗಿ ಈ ಸಲ ಶನಿವಾರ ಭಾನುವಾರ ನಮಗೆ 8, 9 ಅಂದರೆ ಸೋಮವಾರ 10ನೇ ತಾರೀಕು ಆದ್ದರಿಂದ ಈ ಸಲ ಶನಿವಾರ 8ನೇ ತಾರೀಕು ಹಮ್ಮಿಕೊಂಡಿದ್ವಿ. ಇವತ್ತು ಎಲ್ಲರೂ ಖುಷಿಪಟ್ಟ ವಿಷಯ ಏನಂದರೆ ಈ ಸಲದ ಪ್ರಶಸ್ತಿ CP ಕೃಷ್ಣಕುಮಾರ್ ಅವರಿಗೆ ಸಂದಿದ್ದು ತುಂಬ ಅತ್ಯುತ್ತಮವಾದ ಆಯ್ಕೆ ಅಂತ ಇದೆ. ಅದಕ್ಕೆ ನಾವು ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಿಗೂ ಮತ್ತು CP ಕೃಷ್ಣಕುಮಾರ್ ಅವರು ಒಪ್ಕೊಂಡಿದ್ದಕ್ಕೂ ನಾವು ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೂ ಸಾಹಿತ್ಯ ಪರಿಷತ್ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟೆಲ್ಲ ಸೇರಿಸಿ ಚಿದಾನಂದ ಅಧ್ಯಕ್ಷ ಮಾಡಿ ಅಭಿನಂದನೆ ಸಮಾರಂಭ ಕರೆದು ಇಷ್ಟೆಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಕೃತಜ್ಞತಾಪೂರ್ವಕವಾಗಿ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು.